ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದಂಗೆ ಜಾತಿ ಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಬಹುಶಃ. ತುಂಬ ಕುತೂಹಲಕ್ಕೆ ಕಾರಣವಾಗಿದ್ದ ಹಾಗೆ ಏನಂತ ಹೇಳಿದ್ರೆ ಬಹಳ ಚರ್ಚೆಗೆ ಕೂಡ ಗ್ರಾಸವಾಗಿದ್ದಂತಹ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಅಥವಾ ಜಾತಿ ಗಣತಿ ಇದೀಗ ಹೊರಗೆ ಬಂದಿದೆ. ಈ ವರದಿಯ ಪ್ರಕಾರ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಏನು ಅಂತ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಾತಿ ಯಾವುದು ಅಂತ ಅಂದರೆ ಅದು ಮುಸ್ಲಿಮರದ್ದು. ಹೌದು, ಜಾತಿ ಗಣತಿಯ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 75.25 ಲಕ್ಷ ಮಂದಿ ಮುಸ್ಲಿಮರು ಇದ್ದಾರೆ. ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯ 18.7% ಮಂದಿ ಮುಸ್ಲಿಮರು ಅನ್ನುವಂಥದ್ದು ಈ ವರದಿ ಹೇಳಿದೆ. ಇದೇ ಕಾರಣಕ್ಕೆ ಪ್ರವರ್ಗ 2B ಅಡಿ ಕೇವಲ ಮುಸ್ಲಿಂ ಸಮುದಾಯಕ್ಕೆ ನೀಡ್ತಾ ಇರುವ 4% ಮೀಸಲಾತಿಯನ್ನು 8% ಹೆಚ್ಚಳ ಮಾಡಬೇಕು ಅಂತ ಹೇಳಿ ಇದೀಗ ಆಯೋಗ ಶಿಫಾರಸು ಮಾಡ್ತಾ ಇದೆ. ಏನು ಪರಿಶಿಷ್ಟ ಜಾತಿಯಲ್ಲಿ 1.09 ಕೋಟಿ ಅಂದರೆ 18.27 ಜನಸಂಖ್ಯೆ ಇದ್ರೂ ಕೂಡ ಈ ಪ್ರವರ್ಗದ ಅಡಿ 101 ಜಾತಿಗಳು ಇರೋದ್ರಿಂದ ಏಕ ಜಾತಿಯಾಗಿ ಮುಸ್ಲಿಮರ ಸಂಖ್ಯೆಯೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಇನ್ನು ಪರಿಶಿಷ್ಟ ಪಂಗಡ ಇದರಲ್ಲಿ 49 ಜಾತಿಗಳಿವೆ, 42.81 ಲಕ್ಷ ಜನಸಂಖ್ಯೆ ಇದೆ. ಇನ್ನು ಲಿಂಗಾಯತ ಮತ್ತು ಉಪಜಾತಿಗಳನ್ನು ಒಳಗೊಂಡ ಪ್ರವರ್ಗ 3B ಅಡಿ 81 ಲಕ್ಷ ಮಂದಿ, ಕುರುಬರು ಸೇರಿ ವಿವಿಧ ಸಮುದಾಯ ಇರುವ ಪ್ರವರ್ಗ 2A ಅಡಿ 77.78 ಲಕ್ಷ, ಒಕ್ಕಲಿಗ ಮತ್ತು ಉಪಜಾತಿ ಇರುವ 3A ಅಡಿ 72.99 ಲಕ್ಷ ಜನಸಂಖ್ಯೆ ಇರೋದಾಗಿ ಹೇಳಲಾಗ್ತಾ ಇದೆ. ಇನ್ನು ಅತಿ ಹಿಂದುಳಿದ ವರ್ಗಗಳ ಪ್ರವರ್ಗ 1A ಯನ್ನು 2 ಪ್ರವರ್ಗಗಳಾಗಿ ವಿಂಗಡಿಸಿದ್ದು, ಪ್ರವರ್ಗ 2A ಅಡಿಯಲ್ಲಿ ಇದ್ದಂತಹ ಅಲೆಮಾರಿ ಸಮುದಾಯಗಳನ್ನು ಪ್ರವರ್ಗ 1ರ ವ್ಯಾಪ್ತಿಗೆ ತಂದು ಪ್ರವರ್ಗ 1A ಹಾಗೂ ಪ್ರವರ್ಗ 1B ಅಂತ ಹೇಳಿ ಹೆಚ್ಚುವರಿಯಾಗಿ ವರ್ಗೀಕರಣವನ್ನ ಮಾಡಿದ್ದು, ಎರಡೂ ಸೇರಿ 1.7 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ. ಮೂಲಗಳ ಪ್ರಕಾರ ಜಾತಿವಾರು ಅಂದಾಜಿನಂತೆ ಮುಸ್ಲಿಮರ ಸಂಖ್ಯೆ 76.99 ಅಂದರೆ ಅತಿ ಹಿಂದುಳಿದ ಪ್ರವರ್ಗದಲ್ಲಿರುವ ನದಾಫ್, ಪಿಂಜಾರದಂತಹ ಜಾತಿಗಳು ಸೇರಿ ಲಕ್ಷಕ್ಕೆ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಂತರದ ಸ್ಥಾನದಲ್ಲಿ ಲಿಂಗಾಯತರು 66.35 ಲಕ್ಷ, ಒಕ್ಕಲಿಗರು 61.68 ಲಕ್ಷ, ಕುರುಬರು 43.72 ಲಕ್ಷ ಇದ್ದಾರೆ. ಉಳಿದಂತೆ ಬ್ರಾಹ್ಮಣರು 15.64 ಲಕ್ಷ ಜನರು ಇದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ಹೀಗಾಗಿ ರಾಜ್ಯದ ಅತಿ ದೊಡ್ಡ ಗುಂಪು ಅಥವಾ ಜಾತಿ ಮುಸ್ಲಿಮರದ್ದು ಅಂತ ಹೇಳಿ ಈ ವರದಿ ಸ್ಪಷ್ಟಪಡಿಸಿದಂತಾಗಿದೆ. ಇನ್ನು ಈ ಜಾತಿ ಗಣತಿ ವರದಿ ರಾಜ್ಯ ರಾಜಕೀಯದ ಗೇಮ್ ಚೇಂಜರ್ ಆಗುತ್ತಾ, ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೀಗ ಮನೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಈ ಜಾತಿ ಗಣತಿಯ ಬಗ್ಗೆ ಯಾವೆಲ್ಲ ತಪ್ಪು ಕಲ್ಪನೆಗಳಿದೆ, ಇದ್ರ ಬಗ್ಗೆ ನಮಗೆಷ್ಟು ಗೊತ್ತಿದೆ, ಇದರ ಕುರಿತು ನಾಳ್ದು 17ನೇ ತಾರೀಕು ಏನೆಲ್ಲ ವಿಷಯಗಳು ಚರ್ಚೆ ನಡೀಲಿಕ್ಕಿದೆ ಅನ್ನೋದನ್ನ ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ದಾರೆ. ಜೊತೆಗೆ ಈ ಒಂದು ಜಾತಿ ಗಣತಿಯ ಕಾಪಿ ನಮಗೆ ಈಗಷ್ಟೇ ಸಿಕ್ಕಿದ್ದು, ಅದರ ಕುರಿತು ನಮಗೂ ಕೂಡ ಅಧ್ಯಯನವನ್ನು ನಡೆಸಲಿಕ್ಕೆ ಹೇಳಿದ್ದಾರೆ. ಅದರ ಕುರಿತು ನಿಮ್ಗೆ ಏನು ಅಭಿಪ್ರಾಯ ಇದೆ, ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನೋದನ್ನ ತಿಳಿಸಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಾನು ತೆಗೆದು ಓದಿಲ್ಲ. ಇದೆಲ್ಲ ನೋಡ್ತೀವಿ. ನಾವು ಯಾರು ಆತುರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದ್ರು ಲೋಪದೋಷ ಇದ್ದರೆ ಅದನ್ನ ಸರಿ ಮಾಡೋಂಥದ್ದು ಕೂಡ ನಾವು ಮಾಡ್ತೀವಿ. ಏನು ಆತರ ಪಡ್ಬೇಕಾದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ. ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಕೊಟ್ಟರು. ಆರ್ ಅಶೋಕ್ ನಾ ಸ್ಪೋಕ್ಸ್ಮನ್ ಆಗಿ ಇಷ್ಟ ಇಲ್ಲ. ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ, ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ. ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮನ್ ಹಾಕೊಳ್ಳಿ. ಇನ್ನ ನಾನು ಓದೇ ಇಲ್ಲ ಕಣೆಯ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದೀವಿ. ಹಾಗಾಗಿ ಈ ವಿಚಾರ ಬಹಳ ಜಾತಿ ಗಣತಿ ಅಲ್ಲ, ಸಾಮಾಜಿಕ ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಮಾಡೋಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ. ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ. ನಿಮಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಅಷ್ಟೇ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ. ಯಾರಿಗೆ ನ್ಯಾಯ, ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ. ನೋಡೋಣ, ನೋಡಿದ ಮೇಲೆ
ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ. ದೇರ್ ಇಸ್ ಎ ಪ್ರಾಬ್ಲಮ್, ವಿಲ್ ಸಾರ್ಟ್ ಇಟ್ ಔಟ್. ಯಾರಿಗಾರು ಏನಾದ್ರು ಆತಂಕ ಇದ್ರೆ, ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ. ತನಿಖೆ ಕೊಡ್ತಾ ಇರುವಂತದ್ದು ಒಂದು ಗಿಮಿಕ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಯಾರು? ಚಲವಾದಿ ನಾರಾಯಣ ಸ್ವಾಮಿ. ವಿರೋಧ ಪಕ್ಷದ ನಾಯಕರು ಏನ್ ಹೇಳ್ಬೋದು? ಬೇರೆ ಬೇರೆ ಏನಾದ್ರು ಅವ್ರು ಹೇಳಕ್ ಆಗ್ತದ? ಯಾವ್ದಾರು ಒಂದು ಬೇರೆ ಏನಾದ್ರು ಉಪಯೋಗಿಸಕ್ ಆಗ್ತದ? ಬರ್ತಾ ಇದೆ ಇವತ್ತಿಗೆ, ನಾಳೆಗೆ ಅಥವಾ ಇವತ್ತು ಕೊಡ್ತಾರೆ. ಇವತ್ತು ಮ್ಯಾಗ ನಮಗೂ ಸ್ಟಡಿ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. 17 ತಾರೀಕು ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕಾಗಿದೆ, 17ಕ್ಕೆ ಕ್ಯಾಬಿನೆಟ್ನಲ್ಲಿ. ಸೊ ನೋಡೋಣ ಏನಿದೆ, ನಮಗೂ ಗೊತ್ತಿಲ್ಲ, ಸ್ಟಡಿ ಮಾಡ್ತೀವಿ. ಸೊ ಇಂಟರ್ ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ. ಸೊ ಅಲ್ಲಿವರೆಗೆ ಕಾಯ್ಬೇಕಷ್ಟೇ. ನಾವು ಹಿರಿಯರ ಸ್ವಾಮೀಜಿಗಳೆಲ್ಲ ವಿಚಾರದಲ್ಲಿ ಮೊದಲಿನ ಕೂಡ ಅಧ್ಯಯನ ಮಾಡ್ಕೊಂಡ್ ಬಂದಿರಿ, ಜಾತಿ ವಿಚಾರವಾಗಿ ಅಂತ ಏನು ಹೇಳ ಬಯಸ್ತೀವಿ ಸರ್ ಈ ವಿಚಾರ? ಇಲ್ಲ ನೋಡಿ, ಅದು ಆಗೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಡಿ ಸಿ ಎಮ್ ಅವ್ರು ಹೇಳಿದ್ರು, ಅದು ಎದಕ್ಕೆ ಮಾಡ್ತಾ ಇದೀವಿ ಅಂದರೆ ಅವರು ಪ್ರಗತಿಗಾಗಿ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ಸ್ಕೀಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಅಷ್ಟಕ್ಕೆ ಸೀಮಿತವಾಗಿದೆ. ಅವ್ರು ಹೇಳಿದಂಗೆ ಜಾತಿ ಜನಗಣತಿ ಮಾಡೋದು ಈ ಸಾರಿ ಸೆಂಟ್ರಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ವರ್ಷ ಬಹುಶಃ. ಸೊ ಹೀಗಾಗಿ ಅದನ್ನು ಮಾಡುವಂಥ ಅಧಿಕಾರ ನಮಗಿಲ್ಲ. ಸೊ ನಾವು ಮಾಡಿದ್ದು ಸ್ಥಿತಿಗತಿ ಮಾಡಿದ್ವಿ, ಜನರ ಸ್ಥಿತಿಗತಿ ಅಧ್ಯಯನ ಮಾಡಿದ್ವಿ. ಮನೆ ಹೆಂಗಿದೆ, ಯಾವ ರೀತಿ ಮನೆ ಕ್ಯಾಟಗರಿ ವೈಸು, ಅವರಲ್ಲಿ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ, ಸುವ್ಯವಸ್ಥೆಗಳದ ಅಂತ ಆ ಸ್ಟಡಿ ಮಾಡಿದ್ವಿ. ಅದನ್ನು ಮಂಡನೆ ಮಾಡಿದ್ವಿ ಹೊರತಾಗಿ ಅದರಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಈಗಾಗಲೇ ಅದೇನು ಸರ್ಕಾರ ಒಪ್ಕೊಂಡಿಲ್ಲ, ಇನ್ನೂ ಏನು ಒಪ್ಕೊಂಡಿಲ್ಲ. ಮತ್ತು ಕ್ಯಾಬಿನೆಟಲ್ಲಿ ಎಲ್ಲ ಸಮುದಾಯದ ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಸಿ ಎಮ್ ಅವ್ರಿಗೂ ಇವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೆ ಬೆಂಗಳೂರಲ್ಲಿ, ಇವತ್ತು ವಿನಂತಿ ಮಾಡ್ಕೊಂಡು ಒಂದು 3 ದಿವಸ ಸದನ ಕರಿಬೇಕು, ಸದನಲ್ಲಿ ಚರ್ಚೆ ಆಗಬೇಕು. ಅಂದರೆ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ ಅಂತ ಅದರಲ್ಲಿ. ಸುಮ್ಮನೆ ನಾವು ಕ್ಯಾಬಿನೆಟಲ್ಲಿ ಮಾಡೋದಲ್ಲ, 30 ಜನ ಕೂತು 3 ದಿವಸ ಸಮಗ್ರವಾಗಿ ಚರ್ಚೆ ಆಗಬೇಕು. ಸ್ವಾಮೀಜಿಗಳು ಸ್ವಾಮೀಜಿಗಳು ಇದಕ್ಕೆ ವಿರೋಧ ಮಾಡ್ತಾರೆ. ಅಲ್ಲ, ವಿರೋಧ ಪ್ರಶ್ನೆ ಇಲ್ಲ ರೀ. ಈಗ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತೈತಿ, ಅದಾದಮೇಲೆ ಸದನಕ್ಕೆ ಬರಬೇಕು. ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ, ಸದನದಲ್ಲಿ 3 ದಿವಸ ಚರ್ಚೆ ಆಗಬೇಕು. ಸೊ ಆವಾಗ ಅಂಕಿಅಂಶ ಮೇಲೆ ಚರ್ಚೆ ಆಗ್ತದೆ. ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ನಾವು ಹೇಳ್ತಾ ಇದ್ರಲ್ಲ, ನಾವು ಹೇಳ್ತಾ, ನಾನು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀವಿ. 3 ದಿವಸ ಅದಕ್ಕಾಗಿ ಸ್ಪೆಷಲ್ ಸೆಷನ್ ಕರಿಬೇಕು. ಈ ಹಿಂದಿನ ಸರ್ಕಾರ ಮಾಡಬೇಕಿತ್ತು, ಅವ್ರು ಮಾಡಿಲ್ಲ ರೀ. ನಮ್ಮ ಸರ್ಕಾರದಾಗ ಬಂದರೂ ಕೂಡ ಬೇರೆ ಬೇರೆ ಕಾರಣ ಮಾಡಲಿಕ್ಕಾಗಿಲ್ಲ. ಮಧ್ಯ 5 ವರ್ಷ ನಾವು ಇರಲಿಲ್ಲ. ಇವಾಗ ಅದನ್ನು ಮಾಡಲೇಬೇಕಂತ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ, ಆಮೇಲೆ ಮಾಡ್ತದೆ. ಮೇಲ್ವರ್ಗದ ಶಾಸಕರು ಅಸಮಾಧಾನ ಹಂಗೇನಿಲ್ಲ. ಯಾರು ಹೇಳಿದ್ರು? ನಿಮ್ಗೆ ಹೇಳಿದ್ರೆ ಯಾರು? ಅದು ಸರಿ ಇರ್ತಾರೆ, ಎಲ್ಲರೂ ಒಪ್ಕೋತಾರೆ. ಈಗ ಅವ್ರು ತಮ್ಮ ಅಂಕಿಅಂಶ ಅವ್ರಿಗೆ ಕನ್ಫರ್ಮ್ ಆದರೆ ಮತ್ತೆ ಅದನ್ನು ವಿರೋಧ ಮಾಡ್ತಾರೆ. ಕರೆಕ್ಟ್ ಇದ್ರೆ ಮಾಡೋಲ್ಲ. ಸರ್, ಈಗ ಒಂದಿಷ್ಟು ಅಂಕಿ ಅಂಶಗಳು ಇವತ್ತು ಹೊರಗೆ ಬಂದಿದೆ ಸರ್. ಎಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲ, ಕರೆಕ್ಟ್. ಅದೇ ನಿನ್ನೆ ಅದು ಓಪನ್ ಆಗಿದೆ. ಅದೇನೇನು ಪಬ್ಲಿಕ್ ಸಮುದಾಯವೇ ಅತಿ ಹೈಯೆಸ್ಟ್ ಇರುವಂತದ್ದು ಈ ರಾಜ್ಯದಲ್ಲಿ ಅಂತ. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ನು ಮುಂದೆ. ಸೊ ಅದು ಯಾರಿಗೆ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡಲಿಕ್ಕೆ. ಸೊ ಅದರಲ್ಲಿ ಏನೋ ಸೋರಿಕೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲ ಸರ್, ಮುಸ್ಲಿಮರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ರೆ ಈಗ ಪ್ರಬಲ ಸಮುದಾಯ ಅಂತೇಳಿ ಏನು ಹೇಳ್ಕೊತಾ ಇದ್ರು, ಈಗ ಅವರೇ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರು ಅನ್ನೋ ಲೆಕ್ಕದಲ್ಲಿ ಇಲ್ಲ ನೋಡಿ, ಅದು ಎಂದಿಲ್ಲ ಒಂದು ಸ್ವರ್ಗೆ ಬರಲೇಬೇಕು, ನಾವು ಮುಚ್ಚಿಡ್ಲಿಕ್ಕೆ ಆಗೋಲ್ಲ. ಸೊ ಇದು ರಾಜಕೀಯಕ್ಕೆ ನೆರವಾಗ್ತದೆ ನಾವೇನು ಭಾವಿಸಿಲ್ಲ. ಚುನಾವಣೆ ಗೆಲ್ಲೋ ಸಿಸ್ಟಮ್ ಬೇರೆ, ಈ ಸಿಸ್ಟಮ್ ಬೇರೆ. ಇದರಿಂದ ನಾವು ಸೋಲ್ತೀವಿ ಗೆಲ್ತೀವಿ ಅಂತ ಯಾರು ಭಯ ಪಡೋದು ಅವಶ್ಯಕತೆ ಇಲ್ಲ. ಆ ಸಿಸ್ಟಮ್ ಬೇರೆ, ಇಲ್ಲ. ಆ ಇಲೆಕ್ಷನ್ ಚುನಾವಣೆ ಮೆಥಡ್ ಬೇರೆ, ಈ ಮೆಥಡ್ ಬೇರೆ. ಜನಾಕ್ರೋಶ ಯಾತ್ರೆಯನ್ನ ಡೈವರ್ಟ್ ಮಾಡಕ್ಕೆ ಈಗ ಒಂದು ಅದೇನ್ ಮಾಡಿ ಎಷ್ಟು ದಿವಸ, ಒಂದು 2-3 ದಿವಸ ಮಾಡ್ತಾರೆ ಅಷ್ಟೇ ಸ್ಟ್ರೈಕು. ಇದು ಶಾಶ್ವತವಾಗಿರುವಂಥದ್ದು. ಇದು ಶಾಶ್ವತವಾಗಿರುವಂಥ ಸರ್ವೆ. ಅದು ಟೆಂಪ್ರರಿ. ಮತ್ತೆ ಇನ್ನೊಂದು ತಿಂಗಳು ಮತ್ತೆ ಅದ್ರ ಬಗ್ಗೆ ಯಾವ ಸ್ಟ್ರೈಕ್ ಮಾಡ್ತಾರೆ, ಅದಕ್ಕೇನು ನಿಲ್ಲೋದಿಲ್ಲ. ಇದಕ್ಕೂ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮುಸ್ಲಿಮರನ್ನ 75 ಲಕ್ಷ ತೋರಿಸಿದ್ದಾರೆ, ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥದ್ದನ್ನ ಅದಕ್ಕೆ ಹೇಳಿದಿಲ್ಲ, ನಾವು ಚರ್ಚೆ ಆಗ್ಬೇಕಂತ. ಸದನಲ್ಲಿ ಹೇಳಿ, ಅಂಕಿಅಂಶ ಇಟ್ಕೊಂಡು ಹೇಳಿ, ಕಡಿಮೆ ಇದ್ರೆ ಕಡಿಮೆ ಯಾಕಂತ ವಾದ ಮಾಡಬೇಕು. ಸರ್ವೇನೂ ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋದು ಅದನ್ನೇ ಹೇಳಬೇಕಲ್ಲ. ವೈಜ್ಞಾನಿಕವಾಗಿ ಹೆಂಗ ಸರ್ವೆ ಮಾಡಿದವ್ರು ಯಾರು? ಈಗ ಸಿ ಎಮ್ ಅವ್ರು ಹೇಳಿದ್ರು, ಸರ್ವೆ ಮಾಡಿದವ್ರು ನಾವು ಮಾಡಿದ, ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ. ಟೀಚರ್ ಮಾಡಿದ್ದಾರೆ, ಬೇರೆ ಬೇರೆ ಇಲಾಖೆಯವ್ರು ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಾರೆ ಅವ್ರಿಗೆ. ಸೊ ಅದಕ್ಕೆ ಏನು ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡಲಿ. ಒತ್ತಡಕ್ಕೆ ಮಣಿದು ಸರ್ ಇದನ್ನ ರಿಪೋರ್ಟ್ ಅನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಇಲ್ಲ, ಒತ್ತಡಕ್ಕೆ ಯಾರು ಮಣಿ ಪ್ರಶ್ನೆ, ಒತ್ತಡಕ್ಕೆ ಮಾಡಿದೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ,
ನಾವು ಇಡೀ ದೇಶ ತುಂಬ ಮಾಡಿದ್ವಿ ಅಷ್ಟೇ. ಸರಿ, ಯಾದವ್ ಸಮಾವೇಶ ಕುರಿತು ಅಸಮಾಧಾನ ಅದು ಇದೇ ಎಲ್ಲ ಪ್ಯಾಚಪ್ ಮಾಡಿ ಎಲ್ಲ ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ